ಕೇಂದ್ರ ಸರ್ಕಾರ LPG ಇರ್ಬೋದು, CNG ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಶಾರ್ಟೇಜ್ ಉಂಟಾಗುತ್ತೆ. ಇದರಲ್ಲಿ ಇದು ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನು ಆಗ್ತಾನೆ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಪ್ರಧಾನ ಮಂತ್ರಿಯ ಸ್ವಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗ್ಬಿಟ್ಟಿದೆ. ಪುಣೆನಲ್ಲಿ ಟಾಟಾದವರು ಮ್ಯಾನುಫ್ಯಾಕ್ಚರಿಂಗ್ 50% ಇಳಿಸಿದ್ದಾರೆ. ಆಟೋ ಚಾಲಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಗಿಗ್ ವರ್ಕರ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹೋಟೆಲ್ ಮಾಲೀಕರು ಇವತ್ತು ಅಂಗಡಿಗಳು ಮುಚ್ತಾ ಇದ್ದಾರೆ. ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಕ್ರಮ ವಹಿಸ್ತಾ ಇಲ್ಲ, ಪರಿಹಾರ ನೀಡ್ತಾ ಇಲ್ಲ. ಅಥವಾ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡಿ. ಆಯ್ತಪ್ಪ, ಎಲ್ಲೋ ಯುದ್ಧ ನಡೀತಾ ಇದೆ, ಅದರ ಪರಿಣಾಮವಾಗಿ ಇವೆಲ್ಲ ಆತಂಕಗಳು ಎದುರಿಸ್ಬೇಕಾಗ್ತದೆ ಅಂತ ಹೇಳ್ಬೇಕಲ್ಲ. ಇಲ್ಲ, ಏನು ಆತಂಕ ಪಡೋದು ಅವಶ್ಯಕತೆನೇ ಇಲ್ಲ, ನಮ್ಮ ಹತ್ರ 75 ದಿನದ ಇಂಧನ ಇದೆ ಅಂದ್ಬಿಟ್ಟು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಜಾರಿ ಮಾಡ್ತೀರಾ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅನ್ನ ಜಾರಿ ಮಾಡ್ತೀರಾ, LPG ನ ನಿಯಂತ್ರಣ ಮಾಡ್ತೀರಾ, ಬುಕಿಂಗ್ಸ್ ನ ನಿಯಂತ್ರಣ ಮಾಡ್ತೀರಾ. ಏನ್ ನಡೆದಿದೆ ಈ ದೇಶದಲ್ಲಿ? ಪ್ರಧಾನ ಮಂತ್ರಿಗಳು ಬರೇ ರೀಲ್ ಮಾಡಕ್ಕಿರೋದ, ಮನ್ ಕಿ ಬಾತ್ ಹೇಳಕ್ಕಿರೋದ? ಫಸ್ಟ್ ಏನ್ ಆತಂಕ ಪಬ್ಲಿಕ್ ನಲ್ಲಿದೆ, ವಾಣಿಜ್ಯ ವಲಯದಲ್ಲಿದೆ, ಅದನ್ನ ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. ನೀವು ಪ್ರಾಬ್ಲಮ್ ಅನ್ನ ಅಕ್ನಾಲೇಜೇ ಮಾಡಕ್ ತಯಾರಿಲ್ಲ ಅಲ್ಲ, ಅದನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕುಡಿಸ್ತಾ ಇದ್ರೆ ಅಂತಲ್ಲ. ನಾಚಿಕೆ ಬರ್ಬೇಕು. ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟರ್, LPG ಸಮಸ್ಯೆ ಸಾಮಾನ್ಯ ಜನರಿಗೆ ಇದೆ ಅಂದ್ರೆ ಇಲ್ಲ, LPG ಸಮಸ್ಯೆ ಇಲ್ಲ, LOC ಸಮಸ್ಯೆ ಇದೆ ಕಾಂಗ್ರೆಸ್ಗೆ ಅಂತ ಹೇಳಿ ಇಂಥ ಉಡಾಫೆ ಉತ್ತರ ಕೊಡೋದು. ಡಿಮಾನಿಟೈಸೇಷನ್ ಆಗ್ಲಿ, ನಿಮ್ಮ ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇವಾಗ ಯಾವಾಗ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದಾಗ ಬಿಜೆಪಿ ಅವರಿಗೆ ಹಾಸ್ಯನೇ ಕಂಡು ಬಂದಿದ್ದು. ಅವರ ನೋವು ನೋಡಿಲ್ಲ ಯಾವತ್ತು ಜನರ. ಆಟೋ ಚಾಲಕರಿಗೆ ಅವರು ತಮ್ಮ ಬೇಡಿಕೆಗಳನ್ನ ಇಡ್ತಾರೆ. ಇಲ್ಲ, ಎಲ್ಲಾ ವಲಯದಲ್ಲೂ ಪ್ರಾಬ್ಲಮ್ ಇದೆ ಇವ್ರೆ. ಆಟೋದವ್ರಿಗೂ ಪ್ರಾಬ್ಲಮ್ ಇದೆ, ರೆಸ್ಟೋರೆಂಟ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೋಡಿ, ಈಗ ಮುಂದೆ ರೈತರಿಗೂ ಪ್ರಾಬ್ಲಮ್ ಆಗುತ್ತೆ. ಫರ್ಟಿಲೈಸರ್ ಪ್ರಾಬ್ಲಮ್ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ ಇವತ್ತು ಪೇಪರ್ ನಲ್ಲಿ ಓದಿ, ಮೊರೊಕೊ, ಬೆಲಾರಸ್ ಇಂದ ಎಲ್ಲ ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ಇದಕ್ಕೆ? ಈ ಪ್ರಾಬ್ಲಮ್ ಇದೆ ಅಂತಾನೆ ಒಪ್ಕೊಳಕ್ ತಯಾರಿಲ್ಲ ಅಲ್ಲ ಬಿಜೆಪಿ ಅವರು. ಈ ಪ್ರಧಾನ ಮಂತ್ರಿ ಅವರು, ಅಮಿತ್ ಶಾ ಅವರು ಎಲ್ಲಿದ್ದಾರೆ ಸರ್? ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಉದ್ರಿ ಭಾಷಣ ಮಾಡ್ತಾ ಇದ್ದಾರೆ. ಇದಕ್ ಪರಿಹಾರ ಯಾರು ಕೊಂಡ್ಕೋಬೇಕು? ಭಾಷಣದ ಮುಖಾಂತರ ಜನರು ಹೊಟ್ಟೆ ತುಂಬುತ್ತಾ? ಇದು ಎಲ್ಲಾ ವಲಯದಲ್ಲೂ ಆಗ್ತಾ ಇದೆ. ಇದನ್ನ ಒಂದ್ 8 ದಿನದಲ್ಲಿ ಸರಿಯಾದ ರೀತಿಯಾಗಿ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂದ್ರೆ ಸಾರ್ವಜನಿಕರು ಕೂಡ ಇವಾಗ ಬೀದಿಗೆ ಇಳಿಬೇಕಾಗ್ತದೆ. ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ದಾವಣಗೆರೆ ಏನು ವಿಧಾನಸಭಾ ಕ್ಷೇತ್ರದ ಏನಿದೆ ಸರ್, ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಕೇಳೋದು ಎಲ್ಲಾರ್ದು ಹಕ್ಕಿದೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಅಲ್ಪಸಂಖ್ಯಾತರು ಕೇಳಬಹುದು, ದಲಿತರು ಕೇಳಬಹುದು, ಹಿಂದುಳಿದ ವರ್ಗದವರು ಕೇಳಬಹುದು, ಮೇಲ್ವರ್ಗದವರು ಕೇಳಬಹುದು. ಕೇಳಕ್ಕೆ ಏನಿಲ್ಲ, ಅದು ಅವರ ಸಂವಿಧಾನಿಕ ಹಕ್ಕಿದೆ. ಪಾರ್ಟಿನಲ್ಲಿ ಆ ವ್ಯವಸ್ಥೆ ಇದೆ, ಕೇಳ್ತಾರೆ. ಅದರಲ್ಲಿ ಏನ್ ತೊಂದರೆ ಇಲ್ಲ. ಎಲ್ಲರೂ ಕೂತಿ ಚರ್ಚೆ ಮಾಡಿ ಏನ್ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಫೈನಲ್ ಮಾಡ್ತೀವಿ. ಸರ್, ಮುಖ್ಯಮಂತ್ರಿಗಳು ಇವತ್ತು ಆಯ್ದ ಸಚಿವರನ್ನ ಡಿನ್ನರ್ ಕರೆದಿದ್ದಾರೆ. ತಮ್ಗೆ ಏನಾರ ಆಹ್ವಾನ ಇದೆಯಾ? ಈಗ CM ಅವ್ರು ಕರೆದಿದ್ದಾರೆ ಅಂದ್ರೆ ಈಗ ಡಿನ್ನರ್ ಮಾಡಬಾರ್ದ ನನ್ನ ಮುಖ್ಯಮಂತ್ರಿಗಳ ಜೊತೆ? ಈಸ್ ಮೈ ಚೀಫ್ ಮಿನಿಸ್ಟರ್. If he calls for coffee also I will go. If he calls for dinner also I will go. ಎಲ್ಲರೂ ಕರೆದಿದ್ರೆ ಇದಾಗ್ತಿರ್ಲಿಲ್ಲ ಸರ್. ಕೆಲವೊಂದು ಆಯ್ದ ಸಚಿವರನ್ನ ಮಾತ್ರ ಕರೆದಿದ್ದಾರೆ. ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ, ಏನು ಇದೇನ್ ಮಾನದಂಡ ಅಂತೂ ಏನಿರಲ್ಲ ನನ್ನ ಪ್ರಕಾರ. ಬಹುಶಃ ಮುಂದಿನ ಸರಿ ಉಳಿದವ್ರಿಗೆ ಕರ್ಸ್ಬೋದು, ಹಂಗೇನಿಲ್ಲ ಅಲ್ಲ. ಈಗ ಎಷ್ಟೊಂದ್ ಸರಿ ಹಲವಾರು ಸಚಿವರು ಹೋಗಿ ಸಾಹೇಬ್ರಿಗೆ ಭೇಟಿ ಆಗಿರ್ತಾರೆ ಖಾಸಗಿಗೆ. ಅವಾಗ ಉಳಿದವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತೀರಾ ತಾವು? ಇಲ್ಲ.